ಸೊ ಪೊಲೀಸ್ ಕಸ್ಟಡಿಯಲ್ಲಿ ಡಿ ಗ್ಯಾಂಗ್ನ ಎರಡನೇ ರಾತ್ರಿ ನಿನ್ನೆ ಮಹಜರ್ ಪ್ರಕ್ರಿಯೆ ಬಳಿಕ ತಡರಾತ್ರಿವರೆಗೂ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ. ರಾತ್ರಿ ಊಟದ ಬಳಿಕ ತಡರಾತ್ರಿ ತನಕ ಅವರಿಗೆ ಪ್ರಶ್ನೆಗಳನ್ನು ಕೇಳಿ ವಿಚಾರಣೆ ಮಾಡಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸನ್ನು ಮುಂದಿಟ್ಟು ಆರೋಪಿಗಳ ವಿಚಾರಣೆ ಆಗಿದೆ. CCTV ಫುಟೇಜ್, CDR, ಟವರ್ ಡಂಪ್ ಇದೆಲ್ಲವನ್ನು ಮುಂದಿಟ್ಟು, ಯಾಕೆಂದರೆ ಅವರು ಇಲ್ಲ ಅನ್ಬೋದಲ್ಲ, ನಾನು ಅಲ್ಲಿರಲೇ ಇಲ್ಲ, ನಾನು ಅಲ್ಲಿಗೆ ಹೋಗೇ ಇಲ್ಲ ಅಂತ ಅನ್ಬೋದಲ್ಲ. ಹಾಗಾಗಿ ಎವಿಡೆನ್ಸ್ಗಳನ್ನ ಇಟ್ಟು ಸಾಕ್ಷಿಗಳನ್ನು ತೋರಿಸಿ ನೀವೆಲ್ಲೂ ಬಚಾವಾಗಕ್ಕಾಗಲ್ಲ, ನೋಡಿ ನಮ್ಮ ಹತ್ರ ಸಾಕ್ಷಿ ಇದೆ, ಹಾಗಾಗಿ ಮಾಹಿತಿ ಕೊಡಿ ಅಂತ. ಬಟ್ ಇಷ್ಟೆಲ್ಲ ವಿಚಾರಣೆ ಬಳಿಕನೂ ಕೂಡ ನನಗೇನೂ ಗೊತ್ತಿಲ್ಲ ಅಂತ ಇದ್ದಾರಂತೆ ದರ್ಶನ್. ಬಟ್ ಹಾಗಾಗಲ್ಲ. ಕ್ರೈಮ್ ನಡೆದಂತಹ ಸಮಯ, ಆ ಸಮಯದಲ್ಲಿ ದರ್ಶನ್ ಎಲ್ಲಿದ್ದರು, ಅವರ ಮೊಬೈಲ್ ಟವರ್ ಡಂಪ್ ಲೊಕೇಶನ್ ಏನು, ಇವೆಲ್ಲವೂ ಕೂಡ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಪ್ರಮುಖವಾಗಿ ನಿನ್ನೆ ರಾತ್ರಿ ಎಲ್ಲ ನಡೆದಿರ್ತಕ್ಕಂಥ ವಿಚಾರಣೆ, ಅದಕ್ಕೆ ಆರೋಪಿಗಳ ಉತ್ತರ ಹೇಗೆ ಅಂತ? ಅರವಿಂದ್, ಈಗಾಗಲೇ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಎಲ್ಲ 13 ಆರೋಪಿಗಳನ್ನು ಕಳೆದ 2 ದಿನಗಳಿಂದ ಕಾಮಾಕ್ಷಿಪಾಳ್ಯ ಪೊಲೀಸರು ತೀವ್ರಗತಿಯಲ್ಲಿ ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಈಗ ಕೊಲೆ ಪ್ರಕರಣ ಸಂಬಂಧ 2 ದಿನಗಳಲ್ಲಿ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು. ಹೀಗಾಗಿ ನಿನ್ನೆ ಅವ್ರನ್ನ ಕರೆದೊಯ್ದು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸಿದ್ರು. ಇವರು ರೇಣುಕಾಸ್ವಾಮಿಯನ್ನು ಮೊದಲು ಕರೆತಂದು ಇಟ್ಟಿದ್ದಂತಹ RR ನಗರದ ಶೆಡ್ನಲ್ಲಿ ಈಗಾಗಲೇ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ಮುಗಿಸಲಾಗಿದೆ. ಅದರ ಜೊತೆಗೆ ಶವವನ್ನು ಬಿಸಾಕಿದ್ದಂತಹ ಸುಮನಹಳ್ಳಿಯ ರಾಜಕಾಲುವೆಯ ಬಳಿಯೂ ಕೂಡ ಸ್ಪಾಟ್ ಮಹಜರ್ ಪ್ರಕ್ರಿಯೆ ಮುಗಿದಿದೆ. ಹಾಗಾದರೆ ಇವತ್ತಿನ ಇವರ ಕೆಲಸ ಏನು, ಇವತ್ತು ಯಾವ ಸಾಕ್ಷಿಗಳನ್ನು ಸಂಗ್ರಹ ಮಾಡ್ಬೋದು, ಇವತ್ತು ಕಾನೂನು ಪ್ರಕ್ರಿಯೆಗಳೇನು ಅಂತೇಳಿ ನೋಡೋದಾದರೆ, ಈಗ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕರ್ತಂದಂತಹ ಗ್ಯಾಂಗ್ ರಾಘವೇಂದ್ರ ಮತ್ತು ಇತರ 3 ಇವತ್ತು ಚಿತ್ರದುರ್ಗಕ್ಕೆ ಕರೆದೊಯ್ದು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸಬೇಕು. ಅದರ ಜೊತೆಗೆ ಇವತ್ತು ಆರೋಪಿಗಳ ಹೇಳಿಕೆಯನ್ನು ಸಹ ದಾಖಲು ಮಾಡಿಕೊಳ್ಳೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಆರೋಪಿಗಳು ಈಗಾಗಲೇ ಕೆಲವರು ಒಬ್ಬೊಬ್ಬರು ಒಂದೊಂದು ಹೇಳ್ತಿದ್ದಾರೆ. ಹೀಗಾಗಿ ಅವರ ಹೇಳಿಕೆಯನ್ನು ವಿಡಿಯೋ ಚಿತ್ರೀಕರಣ ಮಾಡಿಟ್ಕೊಂಡು ಅವರ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಅದರ ಜೊತೆಗೆ ದರ್ಶನ್ ಕೂಡ ಈಗ ಕಳೆದ 2 ದಿನಗಳಿಂದ ನನಗೂ ಇದಕ್ಕೆ ಸಂಬಂಧ ಇಲ್ಲ, ನಾನೇನು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಉತ್ತರವನ್ನು ಕೊಡ್ತಿದ್ದಾರೆ. ಹೀಗಾಗಿ ಅವರಿಂದಲೂ ಸಹ ಹೇಳಿಕೆಯನ್ನು ಪಡೆದುಕೊಳ್ಬೇಕು. ಇದರ ಜೊತೆಗೆ ಈಗಾಗಲೇ ಎಲ್ಲರ ಮೊಬೈಲ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಅಂತೇಳಿ FSLಗೆ ಕಳಿಸುವ ಕೆಲಸವನ್ನು ಮಾಡಲಾಗಿದೆ. FSLನಿಂದ ವರದಿಯನ್ನು ತರಿಸ್ಕೊಳ್ಳಲಾಗುತ್ತೆ. ಯಾಕಂತ ಹೇಳಿದ್ರೆ ಯಾರ್ಯಾರಿಗೆ ವಾಟ್ಸಪ್ ಕಾಲ್ಗಳನ್ನು ಮಾಡಿದ್ದಾರೆ, ಎಷ್ಟೆಷ್ಟೊತ್ತು ಮಾತನಾಡಿದ್ದಾರೆ, ಈ ಎಲ್ಲ ವಿಚಾರವನ್ನು ಕೂಡ ಸಾಕ್ಷಿಯಾಗಿ ಪರಿಗಣನೆ ಮಾಡಬೇಕು. ಅದನ್ನು ಇವತ್ತು ಅದನ್ನು FSLನಿಂದ ಆ ರಿಪೋರ್ಟನ್ನು ಸಹ ತರಿಸ್ಕೊಳ್ಳಿದ್ದಾರೆ. ಅದರ ಜೊತೆಗೆ ಇವರು ಕೃತ್ಯಕ್ಕೆ ಬಳಸಿದ್ದಂತಹ ಆ ಒಂದು ಕಬ್ಬಿಣದ ರಾಡ್ ಇರ್ಬೋದು, ಮಾರಕಾಸ್ತ್ರಗಳಿರ್ಬೋದು, ಇವೆಲ್ಲವನ್ನು ಕೂಡ ಸೀಸ್ ಮಾಡಲಾಗಿದೆ. ಅದರ ಮೇಲಿನ ಇವರ ಕೈ ಬೆರಳಿನ ಅಚ್ಚು ಇವೆಲ್ಲವನ್ನು ಕೂಡ FSLಗೆ ಕಳಿಸಲಾಗಿದೆ. ಅದರ ರಿಪೋರ್ಟ್ ಕೂಡ ಇವತ್ತು ಬರಬಹುದು. ಹೀಗಾಗಿ ಈಗಾಗಲೇ ಇವತ್ತಿನ 2 ದಿನದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಈಗಾಗಲೇ ಮುಗಿಸಿದ್ದಾರೆ. ಇವತ್ತು ನಾಳೆ ಆ ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿ ಆ ಬಳಿಕ ಮತ್ತೆ ಕೋರ್ಟ್ಗೆ ಇವ್ರನ್ನ ಮತ್ತೆ ಹಾಜರುಪಡಿಸ್ತಕ್ಕಂಥ ಸಾಧ್ಯತೆ ಇದೆ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇದು ವಿಚಾರಣೆ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥದ್ದು. ಮತ್ತು ಯಾವ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಗೊತ್ತಿರುತ್ತೆ ಯಾವ ರೀತಿ ಇದನ್ನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಬೇಕು ಅಂತ, ಯಾವ ಹಂತದಲ್ಲಿ ಏನೇನು ಸಾಕ್ಷಿಗಳು ಕಲೆ ಹಾಕಬೇಕು ಎಲ್ಲವನ್ನ ಕೂಡ ಮಾಡ್ತಾರೆ. 6 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರೋದ್ರಿಂದ ಅವರಿಗೆ ಎನಫ್ ಟೈಮ್ ಇದೆ. ಹಾಗಾಗಿ ಎಲ್ಲ ಪ್ರೊಸೀಜರ್ ಕೂಡ ಮುಗಿತಾ ಇದೆ.